पहलगाम अटैक के आसिम मुनीर कारण अंद्रू एस जयशंकर. Pakistani leadership, especially their army chief, who's very driven by extreme religious outlook. ಪೆಹಲ್ಗಾಮ್ ಅಟ್ಯಾಕ್ ಮೊದಲು ಆಸಿಮ್ ಮುನೀರ್ ಏನಂತ ಹೇಳಿಕೆಗಳನ್ನ ನೀಡಿದ್ದ? ಕಾಶ್ಮೀರ ಪಾಕಿಸ್ತಾನದ ರಕ್ತನಾಳ ಇದ್ದ ಹಾಗೆ ಅಂತ ಹೇಳಿದ್ದ ಆಸಿಮ್ ಮುನೀರ್. We are different from the Hindus in every possible aspect of life. ಆಸಿಮ್ ಮುನೀರ್ನ ಹೇಳಿಕೆಗಳಿಗೂ ಪೆಹಲ್ಗಾಮ್ ಅಟ್ಯಾಕ್ಗೂ ಲಿಂಕ್ ಇದೆ. ನಮಸ್ಕಾರ. ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಅನ್ನುವ ಕಾರ್ಯಾಚರಣೆಯನ್ನ ನಡೆಸಿತು. ಭಾರತೀಯ ನಾರಿಯರ ಸಿಂಧೂರವನ್ನ ಅಳಿಸಿದ್ದಕ್ಕಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅನ್ನುವಂತ ಹೆಸರನ್ನು ಇಡ್ತು. ಪೆಹಲ್ಗಾಮ್ ಅಟ್ಯಾಕ್ ಆದಾಗ ವಿರೋಧ ಪಕ್ಷಗಳಿಂದ ಮೊದಲು ಕೇಳಿಬಂದ ಆರೋಪ ಏನು ಅಂತ ಹೇಳಿದ್ರೆ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್. ಇದರ ಜೊತೆಗೆ ಇನ್ನು ಕೆಲವರು ಅಟ್ಯಾಕ್ ಆಗಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತಲೂ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ದಾಳಿಯನ್ನ ಮಾಡೋದಕ್ಕೆ ಉಗ್ರರನ್ನ ಭಾರತೀಯ ಸೇನೆನೇ ಒಳಗಡೆ ಬಿಡ್ತಾ ಅಂತ ಹೇಳಿ ಭಾರತೀಯ ಸೇನೆಗೆ ಅವಮಾನವನ್ನ ಮಾಡಿದ್ರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಬಿಜೆಪಿಯನ್ನ ತೆಗಳುವ ಭರದಲ್ಲಿ ಈ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಒಂದು ಚುಟ್ಪುಟ್ ಯುದ್ಧ, ಅಂದ್ರೆ ಕೇವಲ ಬರೀ ಒಂದು ಸಣ್ಣ ಯುದ್ಧ ಅಂತ ಹೇಳಿದ್ರು. ಭಾರತೀಯ ಸೇನೆಯ ವಿರುದ್ಧನೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಇಲ್ಲಿ ವಿರೋಧ ಪಕ್ಷದವರಿಗೆ ಪೆಹಲ್ಗಾಮ್ ದಾಳಿಯ ತೀವ್ರತೆ ಅನ್ನುವಂಥದ್ದು ಅರ್ಥ ಆಗಲಿಲ್ಲ. ಸ್ವತಂತ್ರ ಭಾರತದಲ್ಲಿ ಇದೇನ ಮೊದಲ ಬಾರಿಗೆ ದಾಳಿ ಆಗ್ತಾ ಇರೋದು ಅನ್ನುವ ರೀತಿಯಲ್ಲಿ ಬಹಳ ತುಚ್ಛವಾಗಿ ಮಾತನಾಡಿದ್ರು. ಈ ದಾಳಿಯ ಹಿಂದುಗಡೆ ಪಾಕಿಸ್ತಾನದ ಕರಿನೆರಳಿದೆ ಅನ್ನುವಂಥದ್ದನ್ನ ವಿಪಕ್ಷದವರು ಮರ್ತೇ ಬಿಟ್ಟಿದ್ರು. ಸೊ ಪಾಕಿಸ್ತಾನದ ಪ್ರಚೋದನೆಯಿಂದಾನೇ ಈ ದಾಳಿ ನಡೆದಿದೆ ಅನ್ನೋದಕ್ಕೆ ಎಸ್ ಜಯಶಂಕರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಎಸ್ ಜಯಶಂಕರ್ ಅವರು ಪೆಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ಪಾತ್ರ ಇದೆ ಅಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಭಾರತದಲ್ಲಿ ನಡೆಯುವಂತಹ ಭಯೋತ್ಪಾದಕ ದಾಳಿಗಳಿಗೆ ಪಾಕಿಸ್ತಾನನೇ ನೇರ ಹೊಣೆ ಅಂತ ಹೇಳಿ ಎಸ್ ಜಯಶಂಕರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. You have a Pakistani leadership, especially their army chief, who's very driven by extreme religious outlook. So there is clearly some connect between, the views that were expressed and the behavior that was done. ಈ ಆಸಿಮ್ ಮುನೀರ್ ಈ ದಾಳಿಯ ಹಿಂದೆ ಇದ್ದ ಅನ್ನೋದಕ್ಕೆ ಕೆಲವೊಂದಿಷ್ಟು ಘಟನೆಗಳು ಪುರಾವೆಗಳನ್ನ ನೀಡುತ್ತೆ. ಈ ದಾಳಿಗೂ ಮೊದಲು ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಒಂದು ಭಾಷಣವನ್ನ ಮಾಡಿದ್ದ. ಆ ಭಾಷಣದಲ್ಲಿ 75 ವರ್ಷಗಳ ಹಿಂದಿನ ಜಿನ್ನಾ ಸಿದ್ಧಾಂತವನ್ನ ಅಂದ್ರೆ 2 ನೇಷನ್ ಥಿಯರಿಯನ್ನ ಈತ ಪ್ರತಿಪಾದಿಸಿದ್ದ. ಜಿನ್ನಾ 75 ವರ್ಷಗಳ ಹಿಂದೆ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಾಗಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅದೇ ಮಾತನ್ನ ಮತ್ತೆ ಆಸಿಮ್ ಮುನೀರ್ ತನ್ನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದ. We are different from the Hindus in every possible aspect of life. Our religion is different. Our customs are different. Our traditions are different. Our thoughts are different. Our ambitions are different. That was the foundation of the 2 nation theory that was laid there. ಕಾಶ್ಮೀರ ಯಾವತ್ತಿದ್ರೂ ನಮ್ಮದೇ, ನಾವು ಕಾಶ್ಮೀರವನ್ನ ಪಡ್ಕೊಳ್ತೇವೆ ಅನ್ನುವಂತ ಹಿಂಟನ್ನ ಪೆಹಲ್ಗಾಮ್ ಅಟ್ಯಾಕ್ಗೂ ಮೊದಲೇ ನೀಡಿದ್ರು. ಅಂದ್ರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನೇ ಪ್ರಚೋದಿಸಿದ್ರು. ಇಷ್ಟೇ ಅಲ್ಲ, 2019 ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲೂ ಇದೇ ಆಸಿಮ್ ಮುನೀರ್ ISIನ ಮುಖ್ಯಸ್ಥನಾಗಿದ್ರು. ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಸೇನಾ ಮುಖ್ಯಸ್ಥನಾಗಿದ್ದಂತಹ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಆಗಿ ಪಾಕಿಸ್ತಾನದ ಸರ್ಕಾರ ಬಡ್ತಿಯನ್ನ ನೀಡುತ್ತೆ. ಅದು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರನೇ ಈ ಒಂದು ಬಡ್ತಿಯನ್ನ ಯಾಕಾಗಿ ನೀಡ್ತು ಅನ್ನುವಂತಹ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಬರುತ್ತೆ. ಸೊ ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಗೂ ಆಸಿಮ್ ಮುನೀರ್ನ ಹೇಳಿಕೆಗಳಿಗೂ ಒಂದು ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಎಸ್ ಜಯಶಂಕರ್ ಅವರು ಇಂಟರ್ವ್ಯೂನಲ್ಲಿ ನೀಡಿರುವಂತಹ ಹೇಳಿಕೆಗಳು ಈ ಅನುಮಾನವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಅವತ್ತು ಪಾಕಿಸ್ತಾನದ DGMO ಕೇಳ್ಕೊಂಡಿದ್ದಕ್ಕೆ ಅವತ್ತಿನ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ದು ಅಂತ ಹೇಳಿ ಭಾರತೀಯ ಸೇನೆ ಹೇಳಿಕೊಂಡಿದೆ. ಇದರಲ್ಲಿ ಅಮೆರಿಕದ ಮಧ್ಯಸ್ಥಿಕೆ ಇಲ್ಲ ಅನ್ನುವಂತಹ ವಿಚಾರವನ್ನ ಎಸ್ ಜಯಶಂಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಸಂದರ್ಶನದ ಸಾರ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಭಯೋತ್ಪಾದಕ ದಾಳಿ ನಡೆಯುವುದಕ್ಕೆ ಪಾಕಿಸ್ತಾನದ ಮಿಲಿಟರಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಈ ಸಂದರ್ಶನದ ಮುಖಾಂತರ ಸಾಬೀತಾಯಿತು. ಇನ್ನೊಂದು, ಮಧ್ಯಸ್ಥಿಕೆ ವಹಿಸುವುದಕ್ಕೆ ಯಾವ ದೇಶನೂ ಬರಲಿಲ್ಲ. ಬದಲಾಗಿ ಪಾಕಿಸ್ತಾನವೇ ಅವತ್ತು ಬೇಡಿಕೊಂಡಿದ್ರಿಂದ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಯಿತು ಅನ್ನುವಂಥದ್ದು ಈ ಒಂದು ಸಂದರ್ಶನದ ಮೂಲಕ ಸ್ಪಷ್ಟ ಆಯಿತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.